ಇನ್ಫ್ಯಾಕ್ಟ್ ತುಂಬ ರಿಸ್ಕ್. ಎಷ್ಟು ಜೀವನ ಪೂರ್ತಿ ಸಂಪಾದನೆ ಮಾಡಿರ್ತೀವಿ, ಅದನ್ನೆಲ್ಲ ಹಾಕಿ ತೊಗೋಬೇಕು ಅಂದರೆ ಆ್ಯಕ್ಚುಲಿ ಎಲ್ಲ ಟೆನ್ಷನ್ ಆಗುತ್ತೆ, ಏನೇನೋ ಯೋಚನೆಗಳು ಬರುತ್ತೆ. ಮೇನಾಗಿ ಹೇಗೆ ಮೋಸ ಹೋಗದೆ ಇರೋದು ಅಂತ ಭೂಮಿ ಪೂಜೆ ಮಾಡೋಕ್ಕೆ ಮೊದಲು ಇವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಹೌದು. ನಿಮಗೆ ಮನೆ ಕಟ್ಟೋಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಆಯಿತು, ಸೊ ಅದರಲ್ಲಿ ರಿಸ್ಕ್ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಸೇಫಾಗಿ ಹೇಗೆ ವ್ಯವಹಾರ ಮಾಡೋದು ಬೇಕು. ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಗೊತ್ತೇ ಆಗಲ್ಲ. ಗೋಬಿ ಮಂಚೂರಿ ಇಷ್ಟ ಹಾಕ್ಬೇಕಾ? ಇಷ್ಟು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನನ್ನ ಹಸ್ಬೆಂಡ್ ಜೊತೆ ಸುಮಾರು ಜನ ಕೇಳ್ತಾ ಇದ್ದಿದ್ದು ವಿಡಿಯೋ ಮಾಡಿ, ಇನ್ನೊಂದು ವಿಡಿಯೋ ಮಾಡಿ ಅಂತ. ಸೊ ಸುಮ್ಮನೆ ವಿಡಿಯೋ ಮಾಡೋದಕ್ಕಿಂತ ಒಂದು ಒಳ್ಳೆ ರೆಸಿಪೀಸ್ನ ಮಾಡೋ ಜೊತೆಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ದೊಡ್ಡ ಮಗಳಿಗೆ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಗೋಬಿ ಮಂಚೂರಿ ಮಾಡ್ತಾ ಸುಮಾರು ನೀವು ಕೇಳುವ ಅಂತ ಕ್ವಶನ್ಸ್ನ ಈಗ ಹಸ್ಬೆಂಡಿಗೆ ಕೇಳ್ತೀನಿ. ಫಸ್ಟ್ ಈಗ ಮಿಕ್ಸ್ ಮಾಡ್ತಾ ಹೋಗೋಣ. ಕಡಲೆ ಹಿಟ್ಟು ಹಾಕಲ್ಲ ಇದಕ್ಕೆ ಫ್ರೆಶ್ ಆಗಿ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಗಿಂತ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು. ಆಮೇಲೆ ಎಣ್ಣೆ ಹಾಕಿ ರುಬ್ಕೊಳ್ಬೇಕು. ಒಂದು 15 ದಿನ 20 ದಿನವರೆಗೂ ಏನೂ ಆಗಲ್ಲ. ಮೈದಾ ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್ ಇಲ್ಲ. ಕಾರ್ನ್ಫ್ಲೋರ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಖಾರದ ಪುಡಿ ತೊಗೊಂಡಿದ್ದೀನಿ. ಇಷ್ಟ ಹಾಕ್ಬೇಕಾ? ಇಷ್ಟು ಸ್ವಲ್ಪ ಹಾಕಬೇಕು. ನೆಕ್ಸ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಇಷ್ಟು ಹಾಕಬಾರ್ದು, ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ. ಇಲ್ಲಿ 2 ಐಟಮೂ ಒಟ್ಟಿಗೆ ಮಾಡ್ಕೋಬೋದು. ಒಂದು ಡ್ರೈ ಗೋಬಿ, ಇನ್ನೊಂದು ಗೋಬಿ ಮಂಚೂರಿ. ಸ್ಟಾರ್ಟ್ ಮಾಡೋಣ. ಫಸ್ಟು ಮೈದಾ ಹಿಟ್ಟು ಹಾಕಬೇಕು. ನಿಮಗೆ ಒಂದು ಸ್ಪೂನ್ ಕೊಡಲಾ? ಸ್ಪೂನ್ ತಗೋ. ಎಷ್ಟು ಸ್ಪೂನ್ ಹಾಕಬೇಕು? ಹಾಕಿ ಒಂದು 8-9 ಸ್ಪೂನ್ ಹಾಕಿ ಈ ಥರ ಹಾಕ್ಬಿಡಿ. ಸೊ ಫಸ್ಟು ಮೈದಾ ಹಾಕೋತಾ ಇದ್ದೀವಿ ಫ್ರೆಂಡ್ಸ್. ಡೆಫಿನೆಟಾಗಿ ನೀವು ಕಾರ್ನ್ಫ್ಲೋರ್ನೂ ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಂ, ಇಲ್ಲಿ ಇನ್ನು ಹಾಕ್ಬೋದಾ ಅಂತ ಒಂದು ಸ್ವಲ್ಪ ಹಾಕಿ. ಹಾಂ, ಸಾಕು. ಈಗ ಮೈದಾ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3/4 ಟೀ ಸ್ಪೂನಷ್ಟು. ಹಾಂ, ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸ್ವಲ್ಪ ಹಾಕಿ. ಖಾರದ ಪುಡಿ ಒಂದು ನಿಮಿಷ, ಬೇರೆ ಸ್ಪೂನ್ ಕೊಡ್ತೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸಾಕು. ಮತ್ತು ಅದಕ್ಕೆ ಬೇಸ್ ಮಾಡ್ತೀವಲ್ವ ಗ್ರೇವಿ, ಅದಕ್ಕೂ ಖಾರದ ಪುಡಿ ಹಾಕ್ತೀವಿ. ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ. ನೆಕ್ಸ್ಟು ಗರಂ ಮಸಾಲ. ನೀವು ಎಲ್ಲಿ ಗೋಬಿ ಮಂಚೂರಿ ತುಂಬ ಚೆನ್ನಾಗಿ ತಿಂದಿರೋದು, ಎಲ್ಲಿ ಇಷ್ಟ ಆಗುತ್ತೆ? ಎಷ್ಟು ಮಸಾಲ ಇದು ಹಾಕಿ. ಸಾಕು. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಚೆನ್ನಾಗಿ ನೀರು ಹಾಕೋಕೆ ಮೊದಲು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ, ಉಪ್ಪು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡ್ತಾ ರೆಸಿಪಿ ಮಾಡ್ತಾ ನಿಮ್ಮ ಕ್ವೆಶನ್ಸ್ನ ಶ್ರೀನಿವಾಸ್ ಅವ್ರಿಗೆ ಕೇಳ್ತಾ ಹೋಗ್ತೀನಿ. ಫಸ್ಟ್ ಕ್ವೆಶನ್ನು, ರೀಸೆಂಟಾಗಿ ಮನೆ ಕಟ್ಟಿದ್ದೀರಾ, ನಿಮಗೆ ಬ್ಯಾಂಗ್ಳೂರಲ್ಲಿ ಮನೆ ಕಟ್ಟಬೇಕು ಅಂತ ಯಾಕೆ ಅನಿಸ್ತು? ಬ್ಯಾಂಗ್ಳೂರಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲಾನೇ ಇರಲಿಲ್ಲ ಆ್ಯಕ್ಚುಲಿ. ಏನಾಗುತ್ತೆ ಅಂದರೆ ಬರ್ತಾ ಪ್ಲ್ಯಾನ್ಸು, ಪ್ರಿಯಾರಿಟೀಸು ಚೇಂಜ್ ಆಗ್ತಾ ಇರುತ್ತೆ. ಮೊದಲು ಗಂಡು ಮಕ್ಕಳಿಗೆ ಏನೋ ಒಳ್ಳೆ ಎಜುಕೇಷನ್ ಮುಗಿದ ತಕ್ಷಣ ಒಂದೊಳ್ಳೆ ಕೆಲಸ ಅಂತ ಹುಡ್ಕೋಕೆ ಶುರು ಮಾಡ್ತೀವಿ. ಒಳ್ಳೆ ಕೆಲಸ ಸಿಕ್ಕಿದ ತಕ್ಷಣ ಸ್ವಲ್ಪ ಹಂಗೆ ಸೆಟ್ಲ್ ಆಗ್ತಿದ್ದೀವಿ ಅನ್ನೋಷ್ಟರಲ್ಲಿ ಮತ್ತೆ ಮನೆಯಿಂದ ಪ್ರೆಷರ್ ಶುರುವಾಗುತ್ತೆ, ಮದುವೆ ಆಗು ಅಂತ.
ಸರಿ ಇನ್ನೇನು ಸೆಟ್ಲ್ ಆದವಲ್ಲ ಅಂತ ಮದುವೆನೂ ಆಗ್ಬಿಡ್ತೀವಿ. ಆಮೇಲೆ ಇನ್ನೇನು ಎಲ್ಲರಿಗೂ ಗೊತ್ತಿರೋದೆ, ಮಕ್ಕಳು ಆಗ್ತಾರೆ. ಸೊ ಇಷ್ಟೆಲ್ಲ ಆಗ್ತಾ ಇರುವಾಗ ನಮ್ಗೆ ಆ್ಯಕ್ಚುಲಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಏನು ಅಂದ್ಕೊಂಡಿದ್ದು ಅಂದರೆ ರಿಟೈರ್ಮೆಂಟ್ವರೆಗೂ ನಾವು ಕಂಪ್ನಿ ಕೊಟ್ಟಿರೋ ಕ್ವಾರ್ಟರ್ಸಲ್ಲೇ ಇರ್ತೀವಿ ಅಂತ ಅಂದ್ಕೊಂಡಿದ್ವಿ. ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡುವಾಗ ಏನಾಗ್ತಿತ್ತು ಅಂದರೆ ಈ ಥರ ಡಿಸ್ಕಷನ್ ಮಾಡ್ತಾ ಇದ್ವಿ. ಕಾಫಿ ಟೈಮಲ್ಲಿ, ಟೀ ಟೈಮಲ್ಲಿ ಈ ಥರ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅವಾಗ ಸುಮಾರು ನಮ್ಮ ಫ್ರೆಂಡ್ಸ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಮನೆ ಕಟ್ಟೋದು ತುಂಬ ಕಷ್ಟ ಬೆಂಗಳೂರಲ್ಲಿ, ಆಮೇಲೆ ತುಂಬ ದುಡ್ಡು ಬೇಕಾಗುತ್ತೆ, ಆಮೇಲೆ ಇಲ್ಲಿ ಕಟ್ಟಿದ್ರು ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ, ಟ್ರಾಫಿಕ್ಕು ಅದು ಇದು ಅಂತೇಳಿ ಎಲ್ಲರೂ ಅದೇ ಒಪಿನಿಯನ್ ಇತ್ತು ಸ್ಟಾರ್ಟಿಂಗಲ್ಲಿ. ಸೊ ಕೆಲಸಕ್ಕೆ ಸೇರಿ ಒಂದು 2-3 ವರ್ಷ ಆದಮೇಲೂ ಇದೇ ಒಪಿನಿಯನ್ ಇತ್ತು. ಆಮೇಲೆ ಒಬ್ಬೊಬ್ಬರಿಗೆ ಮದುವೆ ಆಗೋದಕ್ಕೆ ಶುರುವಾಯಿತು ಫ್ರೆಂಡ್ಸ್ಗೆಲ್ಲ. ನೋಡ್ತಾನೆ ಕೆಲವರು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಅಂದರೆ ಅವ್ರ ಪಾಡ್ಗೆ ಅವ್ರ ಸೈಟ್ ತೊಗೊಂಡಿರ್ತಾ ಇದ್ರು, ಯಾರಿಗೂ ಹೇಳ್ತಾ ಇರಲಿಲ್ಲ. ಆಮೇಲೆ ನೋಡಿದ್ರೆ ಮನೆ ಶುರು ಮಾಡ್ತಾ ಇದ್ದೀನಿ ಅನ್ನೋಕ್ಕೆ ಶುರು ಮಾಡಿದ್ರು. ನಾವು ಹೌದಾ ಒಂಥರ ಆಶ್ಚರ್ಯ ಆಗ್ತಾ ಇತ್ತು. ಏನು ಹೇಳೋದೇ ಒಂದಲ್ವಾ, ಮಾಡೋದೇ ಒಂದು, ಅವ್ರವ್ರ ಪ್ರಿಯಾರಿಟೀಸ್ ಅವ್ರಿಗಿರುತ್ತೆ. ಆಮೇಲೆ ಏನಾಯ್ತು, ನಾವು ಮಾತ್ರ ಸ್ಟಿಕ್ ಆಗಿದ್ವು ಒಂದು 3-4 ಜನ. ಇಲ್ಲೆಲ್ಲ ಮನೆ ಕಟ್ಟೋದು ಏನು ಯೂಸ್ ಇಲ್ಲ, ಅದೇ ದುಡ್ಡಿಗೆ ಹಳ್ಳಿ ಕಡೆ ಬರೀ 50%ಅಲ್ಲೇ ಒಳ್ಳೆ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು, ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತೇಳಿ ಅವಾಗ ಮಾತಾಡ್ತಾ ಇದ್ವಿ. ಸೊ ಒಂದು 3-4 ಜನ ಆ ಥರನೇ ಸ್ಟಿಕ್ ಆಗಿದ್ವಿ. ನೆಕ್ಸ್ಟು ಆ 3 ಜನದಲ್ಲಿ ಇನ್ನೊಬ್ರು ವಿಕೆಟ್ ಹೋಗಿತ್ತು. ಇನ್ನೊಬ್ರು ಮನೆ ಕಟ್ಟಿದ್ರು, ಇನ್ನೊಬ್ರು ಮನೆ ಡೈರೆಕ್ಟಾಗಿ ತೊಗೊಂಡೇ ಬಿಟ್ರು. ಅದು ಅಂತ ಇಂಥ ಮನೆ ಅಲ್ಲ, ಅರೌಂಡ್ 1,25,00,000 ಅವ್ರದಂತೂ ಇಲ್ಲಿ ಬೆಂಗಳೂರಲ್ಲಿ ಇಲ್ವೇ ಇಲ್ಲ, ನಾನು ನಮ್ಮೂರಲ್ಲೇ ಇರ್ತೀನಿ ಅನ್ನೋ ಥರನೇ ಇದ್ದಿದ್ದು ಅವರು. ಆಮೇಲೆ ಅದೇ ಇದೆಲ್ಲ ಒಂದು 8 ಇಯರ್ಸ್ ಆದಮೇಲೆ ಈ ಥರ ಆಯಿತು. ಆವಾಗ ನಮಗೂ ಶುರುವಾಯಿತು, ಏನಿದು ಎಲ್ಲರೂ ಕಟ್ಟಕ್ಕೆ ಶುರು ಮಾಡಿದ್ರಲ್ಲ. ಸೊ ಅಷ್ಟರಲ್ಲಿ ನಮಗೂ ಮದುವೆ ಆಯಿತು, ಮಕ್ಕಳಾದ್ರಲ್ವಾ. ಅವಾಗ ಏನಾಯಿತು, ಈಗ ನಮ್ಮ ಲೈಫ್ ಓಕೆ, ನಮ್ಮ ಲೈಫು ಬರೀ ನಾವು ಆ ಟೈಮಲ್ಲಿ ಏನು ಥಿಂಕ್ ಮಾಡಿರ್ತೀವಿ, ನಾವು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ಕೊಂಡು ಆಮೇಲೆ ರಿಟೈರ್ ಆದಮೇಲೆ ಹಳ್ಳಿ ಕಡೆ ಸೆಟ್ಲ್ ಆದರೆ ಆಯಿತು, ಒಳ್ಳೆ ಮನೆ ಕಟ್ಕೊಂಡು ಒಂದು ಜಮೀನೋ ತೋಟನೋ ನೋಡಿಕೊಂಡು ಮಾಡಿದ್ರೆ ಇದರಲ್ಲೇ ಇದ್ಕೊಂಡಿದ್ರೆ ಒಳ್ಳೆ ವೆದರ್ ಇರುತ್ತೆ, ಪ್ರಕೃತಿ ಮಡ್ಲಲ್ಲಿರ್ಬೋದು ಅನ್ನೋ ಒಂದು ಥಾಟಲ್ಲಿ ಆವಾಗ ಹಂಗೆ ಥಿಂಕ್ ಮಾಡ್ತಾ ಇದ್ವಿ. ಆಮೇಲೆ ಮಕ್ಕಳು ನಮ್ಮ ಥರನೇ ಇರಬೇಕು ಅಂತೇನಿಲ್ವಲ್ಲ. ಸೊ ಮಕ್ಕಳಿಗೋಸ್ಕರ ಈಗ ಈಗ ನಾವು ಹೇಗೆ ಹಳ್ಳಿ ಕಡೆ ಓದ್ಕೊಂಡ್ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀವಿ, ಅದೇ ಥರ ಮಕ್ಕಳು ಇಲ್ಲಿಂದ ಓದ್ಕೊಂಡ್ಬಂದು ಹಳ್ಳಿ ಕಡೆ ಸೆಟ್ಲ್ ಆಗಲ್ಲ ಯಾರು. ಯೂಶ್ವಲಿ ಅರ್ಬನೈಸೇಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಸೆಟ್ಲ್ ಆಗೋ ಚಾನ್ಸಸ್ಸೇ ಜಾಸ್ತಿ ಮಕ್ಕಳು. ಅವಾಗೇನಾಗುತ್ತೆ, ಅದಕ್ಕೋಸ್ಕರನಾದರೂ ನಮ್ಮ ಥಿಂಕಿಂಗ್ಸು ಚೇಂಜ್ ಮಾಡ್ಕೊಬೇಕು. ಅವಾಗೇನಾಗುತ್ತೆ, ಸೊ ಮನೆ ಕಟ್ಟೋ ಪ್ಲ್ಯಾನು ಅವಾಗಿಂದ ಶುರುವಾಯಿತು. ಸೊ ಮನೆ ಕಟ್ಟಬೇಕಾಗತ್ತೆ, ನಾವು ಹಳ್ಳಿ ಕಡೆ ಇದ್ರೂ ಮಕ್ಕಳಿಗೋಸ್ಕರನಾದರೂ ಇಲ್ಲಿ ಕಟ್ಕೊಂಡಿರ್ಬೇಕಾಗತ್ತೆ ಅಂತ ಒಂಥರ ಜ್ಞಾನೋದಯ ಆಗೋಯ್ತು. ಅದೆಲ್ರಿಗೂ ಆಗಿರುತ್ತೆ ಆಯಾ ಟೈಮಲ್ಲಿ. ಸೊ ಆ ಥರ ಶುರುವಾಗಿದ್ದು. ಬಟ್ ಅದೇ ಲೇಟಾಗಿ ಸೈಟ್ ತೊಗೊಂಡು ಅದು ಇನ್ವೆಸ್ಟ್ಮೆಂಟ್ಗೆ ಅಂತ ಬಿಟ್ಕೊಂಡಿದ್ರು ಅದನ್ನು ಮನೆ ಕಟ್ಟೋದಕ್ಕೆ ಅಂತ ಶುರು ಮಾಡಿದ್ದು. ಸೊ ಈ ಥರ ಅದಕ್ಕೆ ಮೊದಲು ಪ್ಲ್ಯಾನೇ ಇರಲಿಲ್ಲ ಅಂತ ಹೇಳಿದ್ವಲ್ಲ. ಸೊ ಊರಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ಪ್ಲ್ಯಾನಲ್ಲೇ ಅಲ್ಲೆಲ್ಲ ಮರ ಗಿಡಗಳೆಲ್ಲ ಹಾಕ್ಕೊಂಡು ನಮ್ಮ ತಂದೆ ನೋಡ್ಕೊತಾ ಇದ್ರು. ಸೊ ಟೈಮು ಏನಾಯಿತು, ನಮ್ಮ ತಂದೆನೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗಿ ಅವರು ತೀರ್ಕೊಂಡ್ರು. ಆ ಟೈಮಲ್ಲಿ ಅಲ್ಲಿ ಜಮೀನು ನೋಡ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಅದು ಆಗದೇ ಇರೋ ಕೆಲಸ. ಸೊ ಈ ಥರ ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಾ ಸೊ ಬೆಂಗಳೂರಲ್ಲಿ ಮನೆ ಕಟ್ಟಲೇಬೇಕಾಯಿತು. ಅದರಿಂದ ಮನೆ ಕಟ್ಟುವಂಥ ಪರಿಸ್ಥಿತಿ ಬಂತು, ಥಾಟ್ ಬಂತು ತಲೆಯಲ್ಲಿ. ನೆಕ್ಸ್ಟು ಸುಮಾರು ಜನಕ್ಕೆ ಮನೆ ಕಟ್ಟಬೇಕು ಅಂದರೆ ಹೇಗೆ ಪ್ಲ್ಯಾನ್ ಮಾಡಬೇಕು, ಸೈಟಿಗೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಇರುತ್ತೆ ಕ್ವೆಶನ್ಸ್ ಎಷ್ಟೊಂದು ಜನಕ್ಕೆ. ಯಾಕೆಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿ ಕಟ್ಟಬೇಕು ಅಂದರೆ ಈಗಿನ ಕಾಲದಲ್ಲಂತೂ ಸೈಟ್ಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಮೀಡಿಯಮ್ ಆಗಿ ಒಂದು ರೇಟಲ್ಲಿ ಹೇಗೆ ಎಲ್ಲ ಬಡ್ಜೆಟ್ ಎಲ್ಲ ಹೊಂದಿಸೋದು, ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ.
ಸೈಟ್ ತೊಗೊಳ್ಳೋದೇ ಒಂದು ದೊಡ್ಡ ಟಾಸ್ಕ್. ಹೌದು. ಅಷ್ಟು ಈಸಿಯಾಗಿ ಸೈಟ್ ತೊಗೊಳೋದಕ್ಕೂ ಆಗಲ್ಲ ಬೆಂಗಳೂರಲ್ಲಿ. ಆಮೇಲೆ ತೊಗೊಳ್ಳೋವಾಗ ತುಂಬಾ ವೆರಿಫಿಕೇಷನ್ಸು ಅದು ಇದು ತುಂಬ ರಿಸ್ಕು. ಆಮೇಲೆ ತುಂಬ ಮೋಸ ಇತ್ತು ಆ ಟೈಮಲ್ಲಿ. ಅಂದರೆ ನಮ್ಮ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಯಿತು, ಡಿಜಿಟಲೈಸೇಷನು ಅದು ಇದು ಅಂತೆಲ್ಲ ಸುಮಾರು ಇಂಪ್ರೂವ್ಮೆಂಟ್ ಆಯಿತು. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಫ್ರಾಡ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಬಟ್ ಸ್ಟಿಲ್ ಅದಿನ್ನೂ ನಡೀತಾನೆ ಇದೆ. ಸೊ ಅವಾಗ ಎಷ್ಟು ವೆರಿಫಿಕೇಷನ್ ಮಾಡಿದ್ರೂ ನಮಗೆ ಕರೆಕ್ಟ್ ಸೈಟ್ ಸಿಗುತ್ತಾ ಅನ್ನೋದು ಸ್ಟಿಲ್ ಡೌಟಲ್ಲೇ ತೊಗೊಂಡಿರ್ತೀವಿ. ಹೌದು. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿರೋರ ಹತ್ರ ಡೀಲ್ ಮಾಡ್ಕೊಳ್ಳೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ತೊಗೊಂಡಿದ್ರೆ ಅಲ್ಲಿ ನಾವು ತೊಗೊಳ್ಳೋದು. ಸೊ ನಂಬಿಕಸ್ಥರು ಗೊತ್ತಿರೋರು, ನಂಬಿಕಸ್ಥರ ಮೇಲೆ ಡಿಪೆಂಡ್ ಆಗಿ ನಾವು ತೊಗೊಳ್ತಾ ಇರ್ತೀವಿ. ಆದ್ರೂ ಅದು ಗ್ಯಾರಂಟಿ ಇಲ್ಲ. ಹೌದು, ಯಾರು ನಂಬೋದು ಏನಾದರೂ ಆಗ್ಬೋದು. ಯಾಕಂದರೆ ಸೊ ಈ ಥರ ಕಂಡೀಷನಲ್ಲೇ ಸೈಟ್ ತೊಗೊಬೇಕಾಗುತ್ತೆ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇತ್ತು, ಒಬ್ಬ ಒಳ್ಳೆ ಡೆವಲಪರು, ರೆಪ್ಯೂಟೆಡ್ ಡೆವಲಪರ್ಸ್ ಡೆವಲಪ್ ಮಾಡಿರ್ತಾರೆ ಅಂತಂದರೆ ಅದನ್ನು ತೊಗೊಬೋದು. ಬಟ್ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಮಿಡ್ಲ್ ಕ್ಲಾಸು ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ, ಕಷ್ಟ. ಹೌದು. ಅವಾಗ ಏನಾಗುತ್ತೆ, ಸ್ವಲ್ಪ ಈ ಥರನೇ ಗೊತ್ತಿರೋರ ಹತ್ರ ತೊಗೊಳ್ಳೋದು, ಆ ಥರ ಒಂದು ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ತೊಗೊಬೋದು. BDA ಸೈಟ್ಗಳು ಅದು ಇದು ಅಪ್ಲೈ ಮಾಡಬೇಕಂದ್ರೆ ಅದು ಎಲ್ರಿಗೂ ಸಿಕ್ಕುತ್ತೆ ಅನ್ನೋ ಚಾನ್ಸಸ್ ಇಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ ಇಲ್ಲೇ ಹತ್ರದಲ್ಲೇ ತೊಗೊಬೇಕು ನಮ್ಮ ವರ್ಕಿಂಗ್ ಕಂಡೀಷನ್ಗೆ ಅಂತ. ಹತ್ರದಲ್ಲಿ ತೊಗೊಬೇಕಂದ್ರೆ ಅದು ಕಷ್ಟನೇ, ತುಂಬ ರೇಟ್ ಜಾಸ್ತಿ ಇರುತ್ತೆ. ಸೈಟ್ಗೆ ಹೊರಟೋಗುತ್ತೆ, ಸೈಟ್ಗೆ ನಮ್ಮ ಲೈಫ್ ಪೂರ್ತಿ ಖರ್ಚಾಗ್ಬಿಡುತ್ತೆ ಅಷ್ಟೇ. ಫುಲ್ ಅಲ್ವಾ ಫ್ರೆಂಡ್ಸ್, ಲೈಫ್ ಟೈಮ್ ದುಡ್ದಿರೋದೆಲ್ಲ ಸೈಟ್ ಕೊಟ್ಟೋಗುತ್ತೆ. ಆ ಲೆವೆಲ್ ಕಾಸ್ಟ್ಲಿ ಇರುತ್ತೆ. ಹತ್ತತ್ರ 50, 60, 70, 1 ಕೋಟಿ ಸೈಟ್ಗೆನೆ ಅಲ್ವಾ, ಏರಿಯಾ ಮೇಲೆ ಡಿಪೆಂಡು. ಅದು ಬರೀ ಸೈಟ್ಗೆ ಇಟ್ಬಿಟ್ಟು ಅದಕ್ಕೆ ಸಾಲ ತೀರ್ಸೋದಾಗ್ಬಿಡುತ್ತೆ. ಸಾಲ ತೀರ್ಸೋದು. ಸೊ ಅವಾಗ ಇನ್ನೊಂದು ಪ್ಲ್ಯಾನ್ ಏನು ಅಂತಂದರೆ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಮಗೆ ಕೈಗೆ ಎಟುಕುವ ರೀತಿಯಲ್ಲಿ ತೊಗೊಳ್ಳೋದು ಅಂತಾರಲ್ವಾ. ಸೊ ಅದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದರಲ್ಲಿ ನಮಗೆ ಇವಾಗ ಕೆಲವು ಆಗಲ್ಲ ಅಂದ ತಕ್ಷಣ ಅದಕ್ಕೆ ಬೇರೆ ಆಲ್ಟರ್ನೇಷನ್ಸ್ ಇರುತ್ತೆ, ನಾವು ಟ್ರೈ ಮಾಡಬೇಕಷ್ಟೇ. ಅಯ್ಯೋ ದೂರ ಆಗೋಯ್ತು, ಅಲ್ಲಿಂದ ಓಡಾಡೋದೆಲ್ಲ ಕಷ್ಟ ಆಗುತ್ತೆ ಅಂತೆಲ್ಲ ಥಿಂಕಿಂಗ್ಸ್ ಬರುತ್ತೆ. ಬಟ್ ಏನು ಅಂದರೆ ಮನುಷ್ಯನಿಗೆ ನಾರ್ಮಲಾಗಿ ಎಲ್ಲಿರ್ತೀವಿ ಅದಕ್ಕೆ ಹೊಂದ್ಕೊಳ್ಳೇಬೇಕಾಗುತ್ತೆ. ಹೊಂದ್ಕೊಳ್ಳೋದು ಸ್ವಲ್ಪ ಟೈಮ್ ತೊಗೊಬೋದು ಒಬ್ಬರಿಂದ ಒಬ್ಬರಿಗೆ. ಇನ್ಫ್ಯಾಕ್ಟ್ ನಾನು ತುಂಬ ಹೆದರ್ಕೊಂಡಿದ್ದೆ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ. ನಾನು ಮಕ್ಕಳು ಹೆಂಗೆ ಓಡಾಡ್ತೀವೋ, ಏನು ಕತೆನೋ, ಹೆಲ್ತ್ ಏನಾಗುತ್ತೋ, ಟೈಮಿಂಗ್ಸ್ ಹೆಂಗೆ ಅಡ್ಜಸ್ಟು. ಬಟ್ ಅವ್ರು ಹೇಳಿದ್ದು 1-2 ಪಾಯಿಂಟ್ ಹೇಳಿದ್ರು. ಒಂದು, ಕಂಫರ್ಟ್ ಝೋನಿಂದ ಹೊರಗಡೆ ಬಂದ್ರೇ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಅಲ್ಲೇ ಇರ್ತೀವಿ, 2 ನಿಮಿಷದಲ್ಲಿ ಕಾಲೇಜ್ ಸಿಗುತ್ತೆ, ಈ ಥರ ಎಲ್ಲ ಕಂಫರ್ಟ್ ಝೋನಲ್ಲೇ ಇರ್ತೀವಿ ಅಂದರೆ ನಾವು ಅಷ್ಟೇ. ಈಗ ಸೈಟಿಗೆ 70 ಲಕ್ಷ 80 ಲಕ್ಷ ಕಟ್ಟಬೇಕಿತ್ತು ನಾವು ಅಲ್ಲೇ ಮನೆ ತೊಗೋತೀವಿ ಅಂದರೆ. ಇಲ್ಲ ಇನ್ನೊಂದೇನು ಅಂದರೆ ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇರಬೇಕು, ಆ ಥರ ಆಪ್ಷನ್ಸ್ ಇತ್ತು. ಸೊ ಆ ಝೋನಿಂದ ಹೊರಗಡೆ ಬಂದಾಗ ಈಗ ಎಷ್ಟೋ ಎಕ್ಸ್ಪೋಜರ್ ಸಿಕ್ತು ಅಲ್ವಾ. ಸೋಷಿಯಲ್ ಲೈಫ್ ಹೇಗೆ, ನಾನು ಎಷ್ಟೋ ಸತಿ ನಿಮ್ಮ ಜೊತೆ ಶೇರು ಮಾಡ್ಕೊಂಡಿದ್ದೀನಿ. ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಾದಮೇಲೆ ನಾವು ಬೋಲ್ಡಾಗಿ ಲೈಫ್ ಹೇಗೆ ಫೇಸ್ ಮಾಡೋದು ಎಲ್ಲ ಅದಕ್ಕದೇ ಗೊತ್ತಾಗ್ಬಿಡುತ್ತೆ, ಹೇಗೆ ಲೈಫ್ ಫೇಸ್ ಮಾಡೋದು ಅಂತ. ಸೊ ಆ ರೀತಿ ಆಯಿತು. ಹಾಂ, ಸೊ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದಾರೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಮಾತಾಡ್ತಾ ಮಾತಾಡ್ತಾ ನೀಟಾಗಿ ಬ್ಲೆಂಡ್ ಆಗಿದೆ. ಟೇಸ್ಟ್ ನೋಡಿ, ಸ್ವಲ್ಪ ಉಪ್ಪೆಲ್ಲ. ಫ್ರೆಂಡ್ಸ್ ಈಗ ನೋಡಿ, ಅಲ್ಲಿ ಅರಿಶಿನದ ನೀರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಆಮೇಲೆ ತೊಳೆದಿದ್ದೀನಿ. ಇದೊಂದು ಸ್ವಲ್ಪ ಒಂದು 40-50% ಅಷ್ಟು ಬೆಂದಿದೆ. ಇದನ್ನು ಈಗ ಈ ಮಿಕ್ಸ್ ಮಾಡಿರೋಂಥ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ತಿದ್ದಾರೆ ಶ್ರೀನಿವಾಸ್ ಅವರೇ. ನೆಕ್ಸ್ಟ್ ಕ್ವೆಶನ್ನು, ಸೈಟ್ ತೊಗೊಳ್ಬೇಕಾದ್ರೆ ಹೆಂಗೆ ಮೋಸ ಹೋಗ್ಬೋದು, ಹೇಗೆ ಹುಷಾರಾಗಿರ್ಬೋದು, ಪ್ರಿಕಾಷನ್ಸ್ ಏನೇನು ಅಂತ. ಸೈಟ್ ತೊಗೊಳ್ಳುವಾಗ ಅದೇ ಮೊದಲೆಲ್ಲ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇತ್ತು. ಅಂದರೆ ಒಂದೇ ಸೈಟ್ನ 2-3 ಜನಕ್ಕೆ ಮಾಡೋದು, ಆ ಥರ ಎಲ್ಲ ಆಗ್ತಾ ಇತ್ತು. ಈಗ ಅದು ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ನೀವು ಯಾವುದೇ ಸೈಟ್ ನೋಡೋಕೆ ಹೋದ್ರೂ ಮೊದಲು ಅವರು ಆಲ್ರೆಡಿ ಇದಕ್ಕೆ ಮುಂಚೆ ಏನಾದರೂ ಮಾಡಿದಾರಾ ಅದನ್ನು ಚೆಕ್ ಮಾಡ್ಕೊಬೇಕು. ಅಂದರೆ ನಿಮ್ಗೆ ಗೊತ್ತಿರೋ ಹತ್ರ ತೊಗೊಳ್ಳೋದು ಸ್ವಲ್ಪ ಸೇಫು ಇರೋದ್ರಲ್ಲಿ. ಆಮೇಲೆ ನೀವು ಗೊತ್ತಿರೋ ಹತ್ರ ತೊಗೊಂಡ್ರು ಆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ವೆರಿಫಿಕೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೌದು. ಸೊ ವೆರಿಫಿಕೇಷನ್ ಹೇಗೆ ಮಾಡಬೇಕು, ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಗೊತ್ತೇ ಆಗಲ್ಲ. ಅದು ಸುಮಾರು ಎಲ್ರಿಗೂ ಅದು ಅಷ್ಟೊಂದು ಗೊತ್ತಿರೋಂಥ ವಿಷಯನೂ ಅಲ್ಲ. ಸೊ ಒಂದು ಸೈಟ್ ನೋಡುವಾಗ
ಅದಕ್ಕೆ ಸಂಬಂಧಪಟ್ಟಿದ ಎಲ್ಲ ಡಾಕ್ಯುಮೆಂಟ್ಸ್ ಇದರಲ್ಲಿ ಇದೆ ಅಂತ ಒಂದು ಫೈಲ್ ಕೊಡ್ತಾರೆ ಸಾಮಾನ್ಯವಾಗಿ. ಬಟ್ ಅದರಲ್ಲಿ ಏನೂ ಅರ್ಥ ಆಗಲ್ಲ, ಎಲ್ಲ ಬ್ರಹ್ಮಲಿಪಿ ಇರುತ್ತೆ. ಅದು ಎಷ್ಟೊಂದು ಶೀಟ್ಸ್ ಇರುತ್ತೆ, ಓದಕ್ಕೂ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಲಾಯರ್ಸ್ ಇರ್ತಾರೆ. ಸೊ ಅವರ ಒಪಿನಿಯನ್ನ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಫೈಲ್ ಕೊಟ್ಟು ಅದರಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಅಥವಾ ಎಲ್ಲ ಲೀಗಲ್ ಆಗಿದೆಯಾ, ಇದನ್ನು ತೊಗೊಂಡ್ರೆ ಸೇಫಾ ಇಲ್ವಾ ಅಂತೇಳಿ ಸ್ವಲ್ಪ ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಅಥವಾ ಒಂದು ನಾಮಿನಲ್ ಫೀಸೇ ಇಟ್ಟಿರ್ತಾರೆ ಅವರು. ಲಕ್ಷಾನುಗಟ್ಲೆ ಸೈಟ್ಗೆ ಹಾಕೋವಾಗ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ 1,000 10,000 ಆ ರೇಂಜಲ್ಲಿ ಖರ್ಚು ಮಾಡೋದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ, ಅದು ಸೇಫ್. ಸೊ ಇಲ್ಲದಿದ್ರೆ ಆ ಲಕ್ಷ ಹಾಕಿರೋದನ್ನು ಹೊಟ್ಟೋಗ್ಬಿಡುತ್ತೆ. ಹೌದು, ನಾವು 1,000 ಮುಖ ನೋಡಿದ್ರೆ ಲಕ್ಷ ರಿಸ್ಕ್. ಸೊ ಅದು ಫಸ್ಟ್ ಸ್ಟೆಪ್ಪು. ಒಳ್ಳೆ ಲಾಯರ್ ಹತ್ರನೋ ಅದನ್ನು ಚೆಕ್ ಮಾಡಿಸಿ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ಮತ್ತೆ ಅವರು ಗೊತ್ತಿರೋರಿದ್ದರೆ ಅವ್ರ ಹತ್ರ ಇವಾಗ ಒಂದು ಸೈಟ್ ನೋಡೋಕೆ ಹೋದಾಗ ಅದನ್ನು ಪಕ್ಕ ಮೆಷರ್ಮೆಂಟ್ ಇದೆಯಾ ಅಂತ ನೋಡಬೇಕು. ಅಲ್ಲಿ 30-40 ಅಂತ ತೋರಿಸಿರ್ತಾರೆ ಡಾಕ್ಯುಮೆಂಟ್ಸಲ್ಲಿ. ಅದನ್ನು ನೀವು ಮೆಷರ್ ಮಾಡಿ ನೋಡಿಟ್ಕೊಳ್ಳೋದು ಒಳ್ಳೆಯದು. ಯಾರಾದರೂ ಮೆಷರ್ ಮಾಡೋರು ಇರ್ತಾರಾ? ಇಲ್ಲ, ಅದೇನಿಲ್ಲ, ನಾವು ಟೇಪ್ ತೊಗೊಂಡು ನಾವೇ ಮೆಷರ್ ಮಾಡ್ಕೊಬೋದು. ಆ ಥರ ಕರೆಕ್ಟಾಗಿದೆಯಾ, 30-40 ಅಂತಂದರೆ 30 ಯಾವ ಕಡೆ ಬರುತ್ತೆ, 40 ಯಾವ ಕಡೆ ಬರುತ್ತೆ. ಸೊ ನಿಮ್ಮ ಬೌಂಡ್ರೀಸ್ ಏನು ಅದೆಲ್ಲ ಹಾಕ್ಕೊಬೇಕಾಗತ್ತೆ, ಚೆಕ್ ಮಾಡಿಕೊಂಡು. ಅದು ಸೆಕೆಂಡ್ ಸ್ಟೆಪ್ಪು. ಆಮೇಲೆ ಥರ್ಡ್ ಸ್ಟೆಪ್ ಬಂದು, ಸೊ ನಿಮಗೆ ಸೈಟ್ ಇಷ್ಟ ಆಯಿತು, ಲೊಕೇಶನ್ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಕಡೆ ಒಂದು ಕಡೆ ಕೊಟ್ಟಿರ್ತೀರ, ಅದೆಲ್ಲ ವೆರಿಫೈ ಮಾಡ್ತಾರೆ. ಅದಾದಮೇಲೆ ಇನ್ನು ನೀವು ಇನ್ನೇನು ಸೈಟ್ ತೊಗೊಂಡು ಫಿಕ್ಸ್ ಆಗಿಬಿಡ್ತೀರಿ ರಿಜಿಸ್ಟ್ರೇಷನ್ಗೆಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂತ ಫಿಕ್ಸ್ ಆದಮೇಲೆ ಸೊ ದುಡ್ಡು ಹೊಂದಿಸೋದು ಒಂದು ದೊಡ್ಡ ಟಾಸ್ಕು. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್? ಲೋನಿಗೆ ಹೋಗೋದಾ ಅಥವಾ ಕೈಯಾರ ಹಾಕೋದಾ, ಯಾವುದು? ಅದು ನೀವು ಯಾವ ಬಜೆಟಲ್ಲಿ ಹೋಗ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಪ್ರಕಾರ ನಾವು ಯಾವುದೇ ಈ ಸೈಟು ಮನೆ ಕಟ್ಟೋದಕ್ಕೆ ಶುರು ಮಾಡೋಕ್ಕೆ ಮುಂಚೆ ಒಂದು ನಮ್ಮ ಲೆವೆಲ್ ಏನು ಅಂದರೆ ನಮಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತಾ ಅನ್ನೋದು ಥಿಂಕ್ ಮಾಡಬೇಕು ಫಸ್ಟ್. ನಮಗೆ ಆಗಲ್ಲ, ಅದನ್ನು ನಿಜವಾಗ್ಲೂ ಜಾಸ್ತಿ ಆಗುತ್ತೆ, ಇಲ್ಲ ಸಾಲ ಮಾಡ್ತೀವಿ, ಸಾಲ ಮಾಡಿನೇ ತೊಗೊಳ್ತೀವಿ ಅಂತಂದರೆ ಅದು ತುಂಬಾ ರಿಸ್ಕ್. ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡೋರು ಇರ್ತಾರೆ, ಅದು ಅವರವ್ರ ಧೈರ್ಯ. ಬಟ್ ಸೇಫಾಗಿ ರಿಸ್ಕ್ ತೊಗೊಳೋದಕ್ಕೆ ಅದೊಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳ್ಬೇಕು ಅದಕ್ಕೆ. ಸೊ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳೋಗಿದ್ರೆ ತೊಗೊಬೋದು. ಅಂದರೆ ನೀವೊಂದು ಅಟ್ಲೀಸ್ಟ್ ಒಂದು 25% ಆದರೂ ಇಟ್ಕೊಂಡಿರ್ಬೇಕು ನಿಮ್ಮ ಹತ್ರ. ದುಡ್ಡಿರಬೇಕು. ಈ ಒಂದು ಸೈಟ್ ತೊಗೊಳಕ್ಕಾಗಲಿ ಮನೆ ಕಟ್ಟೋದಕ್ಕಾಗಲಿ 25% ಅಷ್ಟಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಸೇಫರ್ ಸೈಡ್ ಇರ್ತೀರಾ ಅಂತ. ಇನ್ನು ಉಳಿದಿದ್ದು ಲೋನ್ ತೊಗೊಂಡು ಅಥವಾ ಇನ್ನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಕಟ್ಟಲೇಬೇಕು ಅನ್ನೋ ಸಿಚುಯೇಷನ್ ಇದ್ದರೆ, ಇಲ್ಲದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಬಾಡಿಗೆ ಮನೆಯಲ್ಲಿ ಇರೋದು ತುಂಬ ಸೇಫು. ಆಮೇಲೆ ವರ್ತ್ ಅಂತ ಹೇಳ್ಬೇಕು ಬೆಂಗಳೂರಲ್ಲಿ. ಅದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಸ್ವಂತ ಮನೆ ಅಷ್ಟು ಫ್ರೀಡಮ್ಮು ಕಂಫರ್ಟ್ ಎಲ್ಲ ಇರಲ್ಲ. ಸೊ ಇರೋದ್ರಲ್ಲಿ ನಮಗೆ ಇವಾಗ ಸುಮ್ಮನೆ ಮನೆ ಕಟ್ಟಿ ಸ್ವಂತ ಮನೇಲಿ ಇದ್ಕೊಂಡು ಬರೀ ಸಾಲ ಮಾಡಿಕೊಂಡು ಆ ಸಾಲ ಕಟ್ಟೋಕ್ಕಾಗದೆ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದು ಕಂಫರ್ಟ್ ಝೋನಿಗೆ ಬರೋವರೆಗೂ, ಅಂದರೆ ಫೈನಾನ್ಷಿಯಲಿ ಫ್ರೀಡಮ್ ಅಥವಾ ಸ್ಟೇಬಲ್ ಆಗೋವರೆಗೂ ಬಾಡಿಗೆ ಮನೆಯಲ್ಲಿ ಇರೋದ್ರಲ್ಲಿ ಏನೂ ತಪ್ಪಿಲ್ಲ, ಆರಾಮಾಗಿರ್ಬೋದು. ಬಟ್ ಒಳ್ಳೆ ಬಾಡಿಗೆ ಮನೆ ಸಿಕ್ಕಿದ್ರೆ ಅದಿನ್ನೂ ಚೆನ್ನಾಗಿರುತ್ತೆ. ಹೌದು, ಸ್ವಂತ ಮನೆಗಿಂತ ಒಳ್ಳೆ ಬಾಡಿಗೆ ಮನೆ, ಒಳ್ಳೆ ಓನರು, ಎಲ್ಲ ಫೆಸಿಲಿಟೀಸು ಇತ್ತು ಅಂತಂದರೆ ಬಾಡಿಗೆ ಮನೇಲಿ ಇದ್ಕೊಂಡು ನಾವು ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಫೈನಾನ್ಷಿಯಲ್ ಫ್ರೀಡಮ್ ಬರೋವರೆಗೂ ಅಲ್ಲೇ ಕಂಫರ್ಟಬಲ್ ಆಗಿರೋ ಥರ ಇದ್ದರೆ ಅದು ತುಂಬಾ ಒಳ್ಳೆಯದು. ಇಲ್ಲ ನಾವು ಕಟ್ಟಲೇಬೇಕು, ರಿಸ್ಕ್ ತೊಗೊಂಡು ಕಟ್ತೀವಿ ಅಂತಂದರೆ ಯೋಚನೆ ಮಾಡಿ, ಅಂದರೆ ನಿಮ್ಗೆ ಆಗುತ್ತಾ, ಅದು ತೀರಿಸೋಷ್ಟು ನಿಮಗೆ ಕೆಪಾಸಿಟಿ ಇದೆಯಾ, ನಿಮ್ಮ ಇನ್ಕಮ್ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಸೈಟ್ ನೋಡೋವಾಗಲೇ ಇದೆಲ್ಲ ಥಿಂಕ್ ಮಾಡಬೇಕು, ಯಾವ ರೇಟಲ್ಲಿದೆ. ಇವಾಗ ಹತ್ತಿರದಲ್ಲಿ ಸಿಟಿನಲ್ಲೇ ತೊಗೊಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಅದು ನಮ್ಗೆ ಆಗುತ್ತಾ ಫಸ್ಟ್ ಥಿಂಕ್ ಮಾಡಬೇಕು. ಅದಾಗಲ್ಲ ಅಂತಂದರೆ ಬೇರೆ ಕಡೆ ಕಡಿಮೆ ಇರೋ ಕಡೆ ತುಂಬ ಇರುತ್ತೆ, ಬಟ್ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು, ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಕಾಂಪ್ರಮೈಸ್ ಆಗಿ ಓಕೆ ಅಂತ ಅನಿಸಿದ್ರೆ ಕಂಫರ್ಟಾಗಿ ಅಲ್ಲಿ ತೊಗೊಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಎಲ್ಲ ಕಂಟೆಂಟು.
ಇದನ್ನು ಈಗ ಫ್ರೈ ಮಾಡ್ತಿದ್ದೀವಿ. ಫ್ರೈ ಮಾಡ್ಕೊಂತ ನೆಕ್ಸ್ಟ್ ಎಲ್ಲೆಲ್ಲಿ ಮೋಸ ಹೋಗ್ಬೋದು ನಾವು ಸೈಟ್ ತೊಗೊಳ್ಬೇಕಾರೆ ಎಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇನ್ಫ್ಯಾಕ್ಟ್ ತುಂಬ ರಿಸ್ಕ್, ಎಷ್ಟು ಜೀವನ ಪೂರ್ತಿ ಸಂಪಾದನೆ ಮಾಡಿರ್ತೀವಿ, ಅದನ್ನೆಲ್ಲ ಹಾಕಿ ತೊಗೋಬೇಕು ಅಂದರೆ ಆ್ಯಕ್ಚುಲಿ ಎಲ್ಲ ಟೆನ್ಷನ್ ಆಗುತ್ತೆ, ಏನೇನೋ ಯೋಚನೆಗಳು ಬರುತ್ತೆ. ಸೊ ಅದರಲ್ಲಿ ರಿಸ್ಕ್ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಸೇಫಾಗಿ ಹೇಗೆ ವ್ಯವಹಾರ ಮಾಡೋದು, ಮೇನಾಗಿ ಹೇಗೆ ಮೋಸ ಹೋಗದೆ ಇರೋದು ಅಂತ ಹೇಳಬೇಕು ಶ್ರೀನಿವಾಸ್ ಅವರು. ಅದೇ ಇಲ್ಲಿ ಮೋಸ ಅಂತಂದರೆ ನೀವು ಎಷ್ಟು ಹುಷಾರಾಗಿದ್ದರೂ ಸಾಲದು. ಸೊ ಹಂಗಂತೇಳಿ ತುಂಬ ಭಯ ಪಟ್ಕೊಂಡು ಇದ್ದರೆ ಅದು ಮಾಡೋಕ್ಕೂ ಆಗಲ್ಲ, ಲೈಫಲ್ಲಿ ಸ್ವಲ್ಪ ರಿಸ್ಕ್ ತೊಗೊಳ್ಲೇಬೇಕಾಗುತ್ತೆ. ಅದೇ ನಾನು ಆವಾಗಲೇ ಹೇಳ್ದಂಗೆ ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಬೇಕು. ತೊಗೊಂಡಾದ್ಮೇಲೆ ಈಗ ಸೈಟ್ಗಳಲ್ಲಿ ಡಿಫ್ರೆಂಟ್ ಸೈಟ್ಸ್ ಇದೆ. BDA, BMRD ಅಪ್ರೂವ್ಡು, DC ಕನ್ವರ್ಟೆಡ್, ರೆವಿನ್ಯೂ ಸೈಟ್ಸು, ಗ್ರಾಮ ಪಂಚಾಯತಿ ಸೈಟ್ಸು ಅದೆಲ್ಲ ಹೇಳ್ತಾರೆ. ಸೊ ನಿಮಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗೆ ಅಂತ ಇದ್ದರೆ ಒಂದು DC ಕನ್ವರ್ಟೆಡ್ಡು ಅಥವಾ BDA ಅಪ್ರೂವ್ಡು, BMRD ಅಪ್ರೂವ್ಡು ಈ ಥರದ್ರಲ್ಲಿ ತೊಗೊಳ್ಳೋದು ಬೆಸ್ಟು. ಬಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂತಂದರೆ ಇವನ್ನ ಇನ್ವೆಸ್ಟ್ಮೆಂಟ್ಗೆ ಅಂತ ತೊಗೊಂಡಾಗ ನಾವು ತುಂಬ ವರ್ಷಗಳು ಮನೆ ಕಟ್ಟೋ ಪ್ಲ್ಯಾನ್ ಇರಲ್ಲ, ಅದನ್ನು ಹಂಗೆ ಬಿಟ್ಕೊಂಡಿರ್ತೀವಿ. ಬಟ್ ರೆವಿನ್ಯೂ ಸೈಟಲ್ಲಿ ನೀವು ಬೇಗ ಮನೆ ಕಟ್ಟದಿದ್ರೆ ಅದು ಯಾವಾಗಿದ್ರೂ ರಿಸ್ಕ್. ಸೊ ರೆವಿನ್ಯೂ ಸೈಟಲ್ಲಿ ನೀವು ರೆವಿನ್ಯೂ ಪ್ಲೇಸಲ್ಲಿ ಸೈಟ್ ತೊಗೊಂಡಿದ್ದೀರಾ ಅಂತಂದರೆ ಅದನ್ನು ಆದಷ್ಟು ಬೇಗ ಮನೆ ಕಟ್ಟೋದು ಸೇಫು. ಅಟ್ಲೀಸ್ಟ್ ಶೆಡ್ ಆದರೂ ಹಾಕಿ ಒಂದು ಇದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಂಡ್ರೆ ಅವಾಗ ಅದು ಸೇಫು ಅಂತಾರೆ. ಬಟ್ ಸ್ಟಿಲ್ ಅದರಲ್ಲೂ ರಿಸ್ಕ್ ಇದೆ. ಆದಷ್ಟು ಮನೆ ಕಟ್ಕೊಂಡು ಅಲ್ಲಿ ಬೇಗ ವಾಸ ಮಾಡೋ ಥರ ಇದ್ದರೆ ಮಾತ್ರ ರೆವಿನ್ಯೂ ಸೈಟ್ಗೆ ಕೈ ಹಾಕಬೇಕು. ಇಲ್ಲದ್ರೆ ಅದು ರಿಸ್ಕೇನೆ. ಯಾವಾಗ ಈ BDA ಕನ್ವರ್ಟ್ ಆಗುತ್ತೆ, BDA ಅವ್ರು ಬಂದು ಅಕ್ವೈರ್ ಮಾಡ್ತಾರೆ, ಈ ಥರದ ರಿಸ್ಕ್ ಎಲ್ಲ ಇರುತ್ತೆ. ಸೊ ಮನೆ ಕಟ್ಕೊಂಡು ಬೇಗ ಇರ್ತೀವಿ ಅನ್ನೋಂಗಿದ್ರೆ ಅದನ್ನು ತೊಗೊಂಡು ತುಂಬ ಜನ ಮಿಡ್ಲ್ ಕ್ಲಾಸಲ್ಲಿ ಮಾಡೋದೇ ಅದು ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಇರೋ ಸೈಟ್ಗಳನ್ನ ತೊಗೊಳಕ್ಕಾಗಲ್ಲ. ಸೊ ಮ್ಯಾಕ್ಸಿಮಮ್ ರೆವಿನ್ಯೂ ಸೈಟ್ಸೇ ತೊಗೊಂಡು ಅಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಮುಂದೆ ಅದನ್ನು ಏನಾಗುತ್ತೆ ಮತ್ತು BDA ಅದು ಇದು ಅಂತ ಇಶ್ಯೂಸ್ ಬಂದಾಗ ಅದು ಏನು ಸಮ್ ಚಾರ್ಜಸ್ ಅಂತ ಮಾಡ್ತಾರೆ, ಅದನ್ನು ಚಾರ್ಜಸ್ ಎಲ್ಲ ಕಟ್ಕೊಂಡು ಅದನ್ನು B ಖಾತಾ A ಖಾತಾ ಅಂತೇಳಿ ಕನ್ವರ್ಟ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಈ ಥರ ಮಾಡ್ಬೋದು. ಸೊ ಹೋಪ್ ಸೈಟ್ ತೊಗೊಳ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಮನೆ ಕಟ್ಟೋಕ್ಕೆ ಪ್ಲ್ಯಾನು ಎಷ್ಟು ವರ್ಷಕ್ಕೆ ಮೊದಲು ಮಾಡಿದ್ದು? ಆ್ಯಕ್ಚುಲಿ ನಾವು ಸೈಟ್ ತೊಗೊಂಡಿದ್ದು 2018 ಅದೇ ಸ್ವಲ್ಪ ಲೇಟಾಗೆ ತೊಗೊಂಡಿದ್ದು. ಕೆಲಸಕ್ಕೆ ಸೇರಿ ಅದು ಏನಕ್ಕೆ ಅಂತ ಲೇಟ್ ಆಯಿತು ಅಂತ ನಾನು ಅವಾಗಲೇ ಹೇಳಿದೆ. ಸೊ ಲೇಟಾಗಿ ತೊಗೊಂಡ್ರು ಬೇಗ ಮನೆ ಕಟ್ಟೋದಕ್ಕೆ ಶುರು ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು ಆ ಟೈಮಲ್ಲಿ. ಸೊ ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷ? ಸ್ಟಾರ್ಟ್ ಮಾಡಿದ್ದು 2024 18 ಅಂತ ತಗೊಂಡು 24 ಶುರು ಮಾಡಿದ್ದು. 6 ಇಯರ್ಸ್ ಗ್ಯಾಪ್. ಅರೌಂಡ್ 20 ಶುರು ಮಾಡಬೇಕು ಅಂದ್ಕೊಂಡಿದ್ವಿ, 19-20 ಆ ರೇಂಜಲ್ಲಿ. ಅವಾಗ ಕೋವಿಡ್ ಎಲ್ಲ ಶುರುವಾಯಿತು, ಮತ್ತು ನಮ್ಮ ತಂದೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು 18-19 ಅವಾಗೇ ಕಟ್ಟೋಣ ಅಂದ್ಕೊಂಡಿದ್ವಿ. ಬಟ್ ಅವಾಗ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಅದು ಮುಂದೆ ಹೋಗ್ತಾ ಬಂತು. ಆಮೇಲೆ ಏನಾಯಿತು, ನಾವೇ ಒಂದು 2 ವರ್ಷ ಡಿಲೇ ಮಾಡಿದ್ವಿ. ಏನಕ್ಕೆ ಅಂತಂದರೆ ನಾವಿನ್ನೂ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಮನೆ ಹೆಂಗೆ ನಮ್ಮ ಮನೆ ಹೇಗಿರಬೇಕು ಅಂತ. ಸೊ ಅದು ಪ್ಲ್ಯಾನ್ ಮಾಡೋದಕ್ಕೆ ನಾನು 2 ಇಯರ್ಸ್ ತೊಗೊಂಡೆ. ಸುಮಾರು ಜನ ಎಲ್ಲ ಆರ್ಕಿಟೆಕ್ಚರ್ ಹತ್ರ ಪ್ಲ್ಯಾನ್ ಹಾಕಿಸ್ತಾರೆ. ಸೊ ಅವರೇನು ಹಾಕಿರ್ತಾರೆ ಅದರಲ್ಲಿ ನಾವು ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡು ಮಾಡ್ತಿರ್ತೀವಿ. ಬಟ್ ನಾನು ಆ ಥರ ಮಾಡಲಿಲ್ಲ. ನಮ್ಮ ಮನೆಯಲ್ಲಿ ಏನೇನು ಎಲ್ಲೆಲ್ಲಿ ಏನೇನು ಬೇಕಾಗುತ್ತೆ ಅಂತ ನಾನೇ ಫಸ್ಟ್ ಪ್ಲಾನ್ ಮಾಡೋಕೆ ಶುರು ಮಾಡಿದ್ದು. ಒಂದೊಂದು ಕಾರ್ನರೂ ನೀವೇ ಪ್ಲಾನ್ ಮಾಡಿದ್ದು. ಸೊ ಅದು ಪ್ಲಾನ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕಲ್ವಾ, ಲೈಕ್ ವಾಸ್ತು ಅದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಯಾವುದು ಮೆಷರ್ಮೆಂಟ್ ಎಷ್ಟು ಇರಬೇಕು, ರೂಮ್ ಮೆಷರ್ಮೆಂಟ್ ಅಂದರೆ ಎಷ್ಟು, ಒಂದು ಟಾಯ್ಲೆಟ್ ವಾಶ್ರೂಮ್ ಮೆಷರ್ಮೆಂಟ್ ಎಷ್ಟಿರಬೇಕು ಮಿನಿಮಮ್. ಸೊ 30-40 ಸೈಟಲ್ಲಿ ಮಾಡುವಾಗ ಅದನ್ನು ನೀಟಾಗಿ ಪ್ಲಾನ್ ಮಾಡ್ಬೋದು. ಆದರೆ ಆ ಮೆಷರ್ಮೆಂಟ್ಸ್ ಎಲ್ಲ ಮಿನಿಮಮ್ ಮೆಷರ್ಮೆಂಟ್ಸ್ ಆದರೂ ಗೊತ್ತಿರಬೇಕಲ್ವ ನಮಗೆ. ತುಂಬ ಜನಗಳಿಗೆ ಅಷ್ಟೂ ಗೊತ್ತಿರಲ್ಲ. ಸೊ ಅದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡೋ ಅಷ್ಟೂ ಇದಿರಲ್ಲ. ಬಟ್ ನಾವು ಲೈಫ್ ಲಾಂಗ್ ಮನೇಲಿ ಇರ್ತೀವಿ ಅನ್ನೋವಾಗ ನಾವು ಮಿನಿಮಮ್ ಆದ್ರೂ ಇದ್ರ ಬಗ್ಗೆ ಸ್ವಲ್ಪ ಟೈಮ್ ಕೊಡಲೇಬೇಕು. ಏನಕ್ಕೆ ಅಂತಂದರೆ ಮನೆ ಕಟ್ಟೋದು ಒಂದೇ ಸಾರಿ ಲೈಫಲ್ಲಿ. ಸೊ ಅದಕ್ಕೆ ಪ್ಲಾನಿಂಗ್ಗೆ ನೀವು ಜಾಸ್ತಿ ಟೈಮ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಒಂದು ಸಾರಿ ಮನೆ ಶುರು ಮಾಡಿದ್ರಿ, ಪಿಲ್ಲರ್ಸ್ ಬಂತು ಅಂತಂದರೆ ಆಮೇಲೆ ಚೇಂಜಸ್ ಮಾಡೋದು ತುಂಬ ಮಿನಿಮಮ್ ಇರುತ್ತೆ.
ಚೇಂಜಸ್ ಆಗುತ್ತೆ. ಎಲ್ಲಾರು ಮನೆ ಕಟ್ಟೋವಾಗ್ಲೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ಅದು ಆಗುತ್ತೆ. ಅದೇನಕ್ಕೆ ಅಂತಂದ್ರೆ ಒಬ್ಬೊಬ್ರು ಬಂದು ಒಂದೊಂದು ಸಜೆಷನ್ಸ್ ಕೊಡ್ತಾ ಇರ್ತಾರೆ. correct ಇದು ಇಲ್ಲಿ ಬರಬೇಕಾಗಿತ್ತು, ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೀವು ಪ್ಲಾನಿಂಗ್ ಸ್ಟೇಜಲ್ಲೇ ಮಾಡಿದ್ರೆ ಸೊ ಅವಾಗ ನಿಮಗೆ ಮನೆ ಕಟ್ಟೋಕೆ ಶುರು ಮಾಡಿದ್ಮೇಲೆ ಆಗ ಬರುವಂಥ ಚೇಂಜಸ್ಸು ತುಂಬ ಕಡಿಮೆ ಇರುತ್ತೆ. ಒಂದು ಸಾರಿ ಮನೆ ಶುರು ಮಾಡಿದ್ವಿ ಅಂದರೆ ಜಾಸ್ತಿ ಚೇಂಜಸ್ನ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಪ್ಲ್ಯಾನಿಂಗ್ಗೆ ನಿಮ್ಮ ಮನೇಲಿ ಎಲ್ಲೆಲ್ಲಿ ಏನೇನು ಇರಬೇಕು, ಯಾವ ಡೈರೆಕ್ಷನಲ್ಲಿ ಏನಿರಬೇಕು, ಯಾವ್ದು ಮೆಜರ್ಮೆಂಟ್ ಎಷ್ಟಿರಬೇಕು, ಇದನ್ನೆಲ್ಲ ಮೊದಲೇ ನೀವು ಎಷ್ಟು ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಅದನ್ನು ಫೈನಲೈಸ್ ಮಾಡ್ಕೊಬೇಕು ಫಸ್ಟು. ಭೂಮಿ ಪೂಜೆ ಮಾಡೋಕೆ ಮೊದಲು ಇವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಹೌದು. ಸೊ ಫ್ರೆಂಡ್ಸ್, ಈಗ ಫ್ರೈಯಿಂಗ್ ಆಗ್ತಾ ಇದೆ, ಅದನ್ನು ತಿರುಗಿಸಿ ಒಂದು ರೌಂಡು. ಸೊ ನೆಕ್ಸ್ಟ್ ಕ್ವೆಶನ್ನು, ನಿಮಗೆ ಮನೆ ಕಟ್ಟೋಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಆಯಿತು?